ಇವತ್ತು ಕಾರ್ ಡಿ ಎಲ್ಗೆ ಹೋಗಿದೆ ಗುರು, ಮೈಸೂರಲ್ಲಿ. ಅಲ್ಲಿ ಟ್ರ್ಯಾಕ್ ಮಾಡೋರೆ ಕಾರ್ಗೆ ಮತ್ತು ಗಾಡಿಗೆ. ನೀವು ಒಳಗಡೆ ಮುಗಿಸಿದ್ರೆ ಓಕೆ, ನೀವು ಆ ಸೈನ್ಗಳನ್ನೆಲ್ಲ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ, ಅದರಲ್ಲಿ ನೀವು ಆನ್ಸರ್ ಮಾಡಬೇಕು ಒಂದು 4-5 ಕ್ವಶನ್ನು. ಅದಾದಮೇಲೆ ಒಂದು ಟ್ರ್ಯಾಕ್ ಇದೆ ಕಾರ್ಗೆ ಮತ್ತು ಗಾಡಿಗೆ. ಅದು ಮುಗಿಸಿದ್ರೆ ನೀವು ಟಿ ಎಲ್ಗೆ ಪಾಸ್ ಅಂತೆ. ಇದೇ ಯುರೋಪಲ್ಲಿ ಟಿ ಎಲ್ ಪಾಸ್ ಮಾಡಬೇಕು ಅಂದರೆ ಫಸ್ಟು ರಿಸ್ಕ್ ಕ್ಲಾಸಸ್ ಅಂತಲೇ 2 ರಿಸ್ಕ್ ಕ್ಲಾಸಸ್ ಇರುತ್ತೆ. ಒಂದು ಪಾಠ ಮಾಡ್ತಾರೆ, ಒಂದು ಸ್ಕಿಡ್ ಹೆಂಗಾಗುತ್ತೆ ಕಾರು, ಹೆಂಗೆ ಸ್ಟೇರ್ ತಿರುಗಿಸಿದ್ರೆ ಹೆಂಗೆ ಯಾವ ಸ್ಪೀಡಲ್ಲಿ ಏನು ಇಂಪ್ಯಾಕ್ಟ್ ಇರುತ್ತೆ ತೋರಿಸ್ತಾರೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಥಿಯರಿ ಟೆಸ್ಟ್ ಇರುತ್ತೆ. ಅದಾದಮೇಲೆ ಡ್ರೈವಿಂಗ್ ಟೆಸ್ಟ್ ಅಂತೂ ರಿಯಲ್ ವರ್ಲ್ಡಲ್ಲೇ ಇರುತ್ತೆ. ಇದೆಲ್ಲ ಆದಮೇಲೆ ಲೈಸೆನ್ಸ್ ಕೊಡೋದು, ಎಲ್ಲ ನೀಟಾಗಿ ಪಾಸ್ ಆಗಬೇಕು. ಬಟ್ ಇಲ್ಲಿ ಹಂಗಲ್ಲ. ಯಾವುದೋ ಒಂದು ಒಳಗಡೆ ಇಟ್ಟಿರೋ ರೋಡು ಇಲ್ಲ, ಅಲ್ಲಿ ಒಂದು ಟ್ರ್ಯಾಕ್ ಮಾಡಿದ್ದಾರೆ, ಆ ಟ್ರ್ಯಾಕನ್ನು ಮುಗಿಸ್ತಾರೆ. ಆ ಟ್ರ್ಯಾಕ್ ಮುಗಿಸಿದ ತಕ್ಷಣ ನಿಮಗೆ ಪಾಸು ಅಂತ ಅಂದರೆ ಯಾರೇ ಪಾಸ್ ಆದವರು, ಯಾರೇ ಡಿ ಎಲ್ ತಗೊಂಡವರು ವಾಪಸ್ಸು ರೋಡಲ್ಲಿ ಬಂದಾಗ ಹೆಂಗೆ ಗೊತ್ತಾಗುತ್ತೆ ಈ ರೂಲ್ಸ್ಗಳು ಫಾಲೋ ಮಾಡಬೇಕು? ಇವಾಗ ಫಾರ್ ಎಕ್ಸಾಂಪಲ್ ರೋಡಲ್ಲಿ ಹೋಗ್ತಿರ್ತೀರಾ, ಯಾರಿಗೆ ಬಿಡಬೇಕು, ಹೆಂಗೆ ಓವರ್ಟೇಕ್ ಮಾಡಬೇಕು? ಇವಾಗ ನಾನು ಎಲ್ಲಾದರೂ ನುಗ್ಗಿಸ್ತಾ ಇದ್ದೀನಿ ಅಂತ ಅಂದರೆ ಏನಾದ್ರು ಇಂಡಿಕೇಟ್ರ್ ಹಾಕ್ಬೇಕಾ, ಲೇನ್ ಚೇಂಜ್ ಮಾಡ್ತಾಯಿದ್ದೀನಿ ಅಂತ ಅನ್ನುವಾಗ ಇದೆಲ್ಲ ಏನೂ ಗೊತ್ತಾಗಲ್ಲ ಆ ಟ್ರ್ಯಾಕಲ್ಲಿ. ಅಂಥ ಟ್ರ್ಯಾಕಲ್ಲಿ ಡಿ ಎಲ್ ಕೊಟ್ಬಿಟ್ಟು ನೀವು ಆಕ್ಸಿಡೆಂಟ್ ಆಗಬಾರ್ದು, ರೋಡಲ್ಲಿ ಕರೆಕ್ಟಾಗಿ ಓಡಿಸ್ಬೇಕು ಅಂತಂದರೆ ಜನ ಹೆಂಗೂ ಓಡಿಸ್ತಾರೆ. ಯಾವಾಗ ನಮ್ಮ ಸಿಸ್ಟಮ್ ಸರಿ ಹೋಗಲ್ಲ ಅಂತ ಅಂದರೆ ನಾವೇನು ಹೇಳೋದು ಗೊತ್ತಿಲ್ಲ. ಆ ಬುದ್ಧಿವಂತರು ಯಾರು ಮಾಡ್ತಾರೋ ಇದೆಲ್ಲ ಡಿಸೈನ್ನ, ಹಿಂಗೆ ಮಾಡಬೇಕು, ಹಿಂಗೆ ಡಿ ಎಲ್ ಕೊಡಬೇಕು, ಎಲ್ಲ ಒಳ್ಳೊಳ್ಳೆ ಬುದ್ಧಿವಂತರು ಕೊಡೋ.